ಪುಟ್ಟಿ ನಿಂತ್ಕೊಳ್ಳೆ. ಏನಪ್ಪ ನಿನ್ ಗೋಳು? ಮಾತಾಡಿದ್ರೆ ಗೋಳು ಅಂತೀರ. ಎಲ್ಲಿಗೆ ಹೋಗ್ತಾ ಇದ್ದೆ ಸವಾರಿ? ಇವತ್ತು ಶನಿವಾರ ತಾನೆ. ಪ್ರತಿ ಶನಿವಾರನು ನಾವು ನಂದಿನಿ ನೋಡಕ್ ಹೋಗ್ತೀವಿ. ಅದಕ್ಕೆ ನಮ್ಗೆ ದೊಡ್ಡ ಮನೆಯಿಂದ ಗಾಡಿ ಕಳ್ಸಿದಾರೆ. ನಿಂದೊಂದ್ ತಲೆನೋವು. ಎಷ್ಟ್ ಕೊಡ್ತಾರೆ ಕೂಲಿ? ಅಯ್ಯೋ ದಡ್ಡ, ಇದಕ್ಕೆ ಕೂಲಿ ಕೊಡ್ತಾರೆ. ನಾವು ನಂದಿನಿ ಮನೆಗೆ ಹೋಗ್ತಾ ಇರೋದು ಅವಳ ಜೊತೆ ಆಟ ಆಡಿ ಕಾಲ ಕಳೆಯೋದಿಕ್ಕೆ. ನಮಗ್ ಕಾಫಿ ತಿಂಡಿ ಊಟ ಎಲ್ಲ ಅಲ್ಲೇ. ಸಾಯಂಕಾಲ ಆದ ತಕ್ಷಣ ಗಾಡಿಲಿ ಕರ್ಕೊಂಡ್ಬಂದು ನಮ್ ಮನೆಗೆ ಬಿಟ್ಬಿಡ್ತಾರೆ. ಆಗ ಏ ಪುಟ್ಟಿ, ನಂದಿನಿ ಅಮ್ಮವ್ರನ್ನ ನಾನು ತುಂಬಾ ಕೇಳಿದೆ ಅಂತ ಹೇಳು. ಏ ಕಪ್ಪ, ಬಿಡೋ ನಿನ್ ಗಾಡಿನ. ಬಿಡು. ಈ ಮಾತನ್ನ ನಂದಿನಿ ಕೇಳಿಸ್ಕೊಂಡಿದ್ರೆ ಅಷ್ಟೇ ಅವ್ನ್ ತಲೆ ತೆಗಿತಿದ್ರು. ಹೌದಾ? ಹೌದು. ಮತ್ತೆ ಊರ್ನಲ್ಲಿ ನಂದಿನಿ ವಿಷಯ ಯಾರಾದ್ರೂ ಗಟ್ಟಿಯಾಗಿ ಮಾತಾಡೋದು ಉಂಟಾ? ನಂದಿನಿ ಹಬ್ಬ ಹುಣ್ಮೆಗಳಲ್ಲಿ ಮಾತ್ರ ಆಚೆ ಬರೋದು. ಅದ್ ಬಿಟ್ಟು ಬೇರೆ ದಿನಗಳಲ್ಲಿ ಬರೋ ಹಾಗೆ ಇಲ್ಲ. ಅವಳೊಬ್ಳೇ ಅಲ್ಲ, ದೊಡ್ಡ ಮನೆ ಸೊಸೆದಿರ್ ಕೂಡ ಹೊರಗ್ ಬರೋ ಹಾಗಿಲ್ಲ. ಒಂದ್ ವೇಳೆ ಬಂದ್ರುನು ಮೊದ್ಲು ಅವ್ರ ಮನೆ ಆಳು ಛತ್ರಿ ಇಟ್ಕೊಂಡ್ ಬರ್ತಾನೆ. ಅದನ್ನ ನೋಡಿದ ಕೂಡ್ಲೆ ಊರಲ್ಲಿರೋ ಗಂಡಸ್ರೆಲ್ಲ ಒಳಗ್ ಸೇರ್ಕೊಂಡ್ಬಿಡ್ಬೇಕು. ಹಾಗ ಯಾರಾದ್ರೂ ಅವ್ರ ಹೆಂಗಸ್ರನ್ನ ನೋಡಿದ್ರು ಅಂದ್ರೆ ಅಷ್ಟೇ. ಒಂದ್ ಕಡೆ ಮೀಸೆ ಇರಲ್ಲ, ಅರ್ಧ ತಲೆ ಕೂದ್ಲಿರಲ್ಲ. ಏನ್ರಿ ಇದು ಅನ್ಯಾಯ? ಅಂತ ಯಜಮಾನ್ರ ಮನೆಗೆ ಯಾಕ್ರೆ ಹೋಗ್ತೀರಾ? ಬರಲ್ಲ ಅನ್ನೋ ಹಾಗಿಲ್ವಲ್ಲ. ನಮ್ ತಂದೆ ತಾಯಿಗಳು ಅವ್ರ ಮಿಲ್ನಲ್ಲಿ ತಾನೇ ಕೆಲಸ ಮಾಡೋದು. ಇನ್ನು ಎಷ್ಟ್ ದಿನ ಅಂತ ಈ ಶಿಕ್ಷೆ? ನಂದಿನಿ ಅಮ್ಮವ್ರಿಗೆ ಮದ್ವೆ ಆಗೋವರೆಗೂ. ಅದ್ಯಾಕೆ ಅಷ್ಟೆದುರ್ಕೋತಿಯಾ? ಬಾ, ಏನಾಗಲ್ಲ. ಹೌದು ಕಣೆ, ನಂದಿನಿ ತುಂಬಾ ಒಳ್ಳೆಯವಳು. ಏನೇ ಇದು ದಾರಿಗೆ ಅಡ್ಡ ಹಾಕ್ಬಿಟ್ಟಿದ್ದಾರೆ? ಈ ಗೇಟಿಂದ ಒಳಗಡೆ ಯಾವ ಗಂಡ್ಸು ಹೋಗೋ ಹಾಗಿಲ್ಲ. ಹೋದ್ರೆ ಅಷ್ಟೇ ಅವನ್ ಕತೆ. ಇದೇನೇ ಇದು? ಹಗ್ಗ ಇಲ್ದೇನೆ ಕುಣಿತಾ ಇದ್ಯಾ? ಎಲ್ಲ ಇದೆ ಅಂತ ತಿಳ್ಕೊಂಡ್ ಆಡೋದೆ ನನ್ಗೆ ಅಭ್ಯಾಸ ಆಗೋಗಿದೆ. ಹೌದು, ಇವಳ್ಯಾರು? ಇವಳಾ? ಮೀನಾ ಅಂತ, ನಮ್ ಚಿಕ್ಕಮ್ಮನ್ ಮಗಳು. ಪಕ್ತೂನಲ್ಲೇ ಇದ್ದಾಳೆ. ರಜಾ ಬಂದ್ರೆ ನಮ್ಮನೆಗೆ ಬಂದ್ಬಿಡ್ತಾಳೆ. ನಿಮ್ ಅಣ್ಣಂದಿರ್ಗೆ ಹೆದರ್ಕೊಂಡು ಇಲ್ಲಿಗ್ ಬರೋ ಕಾಟ ಒಂದ್ ಇಲ್ದೇ ಇದ್ದಿದ್ರೆ ನಾವ್ ಇವಳ ಜೊತೆ ಟೆಂಟ್ ನಲ್ಲಿ ಸಿನಿಮಾ ನೋಡಕ್ ಹೋಗ್ತಾ ಇದ್ವಿ. ವಾರಕ್ಕೊಂದ್ ದಿವಸ ನಿಮ್ ಮನೆಗ್ ಬರಕ್ಕೆ ನಮ್ಗೆಲ್ಲ ತುಂಬಾ ಬೇಜಾರಾಗುತ್ತೆ ಕಣೆ. ನಂದಿನಿ, ಇನ್ನು ಎಷ್ಟ್ ದಿನ ಅಂತ ಈ ಪಂಜರದಲ್ಲಿ ಇರ್ತೀಯೇ? ನಿಮ್ಗೆಲ್ಲ ನಮ್ ಮನೆಗ್ ಬರೋದು ಇಷ್ಟ ಇಲ್ದೇನೆ ಇರಬಹುದು. ಆದ್ರೆ ನನ್ಗೆ ಏನೇ ಕಡಿಮೆ ಆಗಿದೆ. ಎಲ್ಲ ಇಟ್ಕೊಂಡು ನಾನು ಯಾಕೆ ಆಚೆ ಹೋಗ್ಬೇಕು? ಗಿಣಿಗೆ ಬಂಗಾರದ ಪಂಜರನೇ ಇರಬಹುದು, ಆದ್ರೆ ಅದು ಹಾರಕ್ ಇಷ್ಟ ಇಲ್ಲ ಅನ್ನುತ್ತಾ? ಮರದಿಂದ ಮರಕ್ ಹಾರಿ ಹಣ್ಣು ತಿನ್ನಲ್ಲ ಅನ್ನುತ್ತಾ? ನಾವು ನಮ್ ತಂದೆ ತಾಯಿಗೆ ಹೆದರ್ಕೋತೀವಮ್ಮ. ಆದ್ರೆ ಹೊಲ ನೋಡೋದ್ ಬೇಡ, ಕೆರೆಗೆ ಹೋಗೋದ್ ಬೇಡ, ಮರ ಹತ್ತೋದ್ ಬೇಡ ಅಂತವ್ರು ಯಾವತ್ತೂ ನಮ್ಮನ್ ಕಟ್ ಹಾಕಿಲ್ಲ. ನಾವು ನಿನ್ ಹಾಗೆ ಹೆಣ್ಮಕ್ಳು. ಆದ್ರೆ ಒಂಚೂರು ಹೊಸ ಗಾಳಿ ಎಳ್ಕೊಳ್ಳೋದಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಹೇಗೆ? ಮಾತಾಡೆ. ನೀನೊಬ್ಳು ಅವಳ ನಗುನಲ್ಲಿ ಉತ್ತರ ಕೊಟ್ಟಿದ್ ಗೊತ್ತಾಗ್ಲಿಲ್ವಾ? ಎಲ್ಲಿಗೆ ಮೆರವಣಿಗೆ? ನಂದಿನಿನ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ವೇ, ನನ್ ತಂಗಿಗೆ ಅಂತ ಮನೆಯಲ್ಲೇ ದೇವಸ್ಥಾನ ಕಟ್ಸಿದೀನಿ. ಚೆನ್ನಾಗಿದೆ. ನೀವು ಕಟ್ಸಿರೋದು ಕೃಷ್ಣನ್ ದೇವಸ್ಥಾನ, ನಾ ಹೋಗ್ತಿರೋದು ಲಕ್ಷ್ಮೀ ದೇವಸ್ಥಾನಕ್ಕೆ. ಅವಳ ಹೆಸರಿನಲ್ಲಿ 101 ತೆಂಗಿನಕಾಯಿ ಓಡಿಸ್ತೀವಿ ಅಂತ ಹರಕೆ ಹೊತ್ಕೊಂಡಿದೀವಿ. ಸರಿ ಸರಿ. ಛತ್ರಿ ಬರ್ತಾ ಇದೆ. ದೊಡ್ಡ ಮನೆ ಹೆಣ್ಮಕ್ಳು ಬರ್ತಾ ಇದಾರೆ. ಗಂಡಸ್ರೆಲ್ಲ ಗೂಡ್ ಸೇರ್ಕೊಳ್ಳಿ. ತಲೆ ಈಚೆ ಹಾಕಿ ಬೋಳ್ಸ್ಕೊಂಡ್ಬಿಟ್ಟಿರಾ? ಎಲ್ಲ ಬೆಳೆಸ್ಬಿಟ್ಟಲ್ಲ, ಯಾಕೆ ಓಡ್ತಾ ಇದ್ದೀರಾ? ದೊಡ್ಡ ಮನೆ ಹೆಂಗಸರು ಬರ್ತಿದ್ದಾರೆ, ಎಲ್ಲರೂ ಮರಗೋಗಿ ಔಸ್ಕೊಳ್ಳೋ ದಡ್ಡ. ಅಯ್ಯೋ ರಾಮಚಾರಿ ಬಾ. ಗುದ್ಬಿಟ್ಟು ನನ್ನೇ ದಡ್ಡ ಅಂತನಲ್ಲ ಅವನು. ಭೀಮಾ, ಇಲ್ಲೇ ತೆಂಗಿನಕಾಯಿ ಹೊಡಿತಾ ಇದ್ಯಾ? ತೆಂಗಿನಕಾಯಿ ಹೊಡಿಯೋದಕ್ಕೆ ಅಂತ ಒಂದ್ ಜಾಗ ಮಾಡಿದ್ದಾರೆ, ಅಲ್ಲಿ ಹೋಗಿ ಬಾರ್ತಾ? ರಸ್ತೆಲಿ ಎಷ್ಟೊಂದ್ ಜನ ಓಡಾಡ್ತಿರ್ತಾರೆ, ಯಾರಿಗಾದ್ರೂ ಬೀಳಲ್ವಾ? ಬೀಳುತ್ತೆ, ತಲೆ ಮೇಲೆ ಹಾರುತ್ತೆ. ಅವ್ರ ರಸ್ತೆಲಿ ಓಡಾಡಕ್ ಯಾರು ಹೇಳಿದ್ದು? ಹೋಗಿ ಹೋಗಿ ನಿನಗ್ ಬುದ್ಧಿ ಹೇಳ್ತೀನಲ್ಲ. ಅಮ್ಮ, ಹೋಗ್ಬೇಡ ರಾಮ.
ಬಿಡಮ್ಮ, ನಿನ್ ತಲೆಗೆ ಹೊಡೆದವನ್ನ ತಲೆ ತೆಗಿಬೇಕಮ್ಮ. ಬಾರೋ ಅಮ್ಮ, ನನ್ ಮಗ ಬುದ್ಧಿಲ್ದೋನಮ್ಮ, ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟ. ಇದನ್ನೇ ದೊಡ್ಡದ್ ಮಾಡ್ಬೇಡಿಮ್ಮ, ನಿಮ್ಮನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ಬಾರೋ ಬಾ ಬಾಮ್ಮ. ಗಂಡ ಸತ್ತು ನನ್ ಬಾಳು ಬಿಳಿ ಹಾಳೆ ಆಯ್ತು. ನೀನಾದ್ರೂ ವಿದ್ಯೆ ಬುದ್ಧಿ ಕಲ್ತು ಜಾಣ ಆಗ್ತಿ ಅನ್ಕೊಂಡ್ರೆ ನೀನು ಹೀಗೆ ಅರೆ ಬರೆ ಪೆದ್ನಾಗ್ ಬೆಳೆದು ಬಿಟ್ಟೆ. ಈಗ ಆ ದೊಡ್ಡ ಮನೆಯವ್ರ ಮೇಲೆ ಕೈ ಮಾಡಿ ಅವ್ರ ದ್ವೇಷನು ಕಟ್ಕೊಂಡಿದ್ಯಾ. ನಿನಗೆ ಈ ರೋಷ ಹೊರಟುತನ ಎಲ್ಲಿಂದ ಬಂತು? ಎಲ್ಲಿಂದ ಯಾಕೆ ಬರ್ಬೇಕಮ್ಮ? ನಿನ್ ತಲೆಗೆ ಏಟ್ ಬಿದ್ದಾಗ ನೀನ್ ನಿಮ್ಮ ಅಮ್ಮನ ಅಮ್ಮ ಅಂತ ಕೂಗ್ಲಿಲ್ವಾ? ಅದೇ ನನ್ ತಲೆಗೆ ಏಟ್ ಬಿದ್ದು ನಾನ್ ಅಮ್ಮ ಅಂತ ಕೂಗಿದಿದ್ರೆ ನೀನ್ ಸುಮ್ನೆ ಇರ್ತಿದ್ಯಾ? ಇದೆಲ್ಲ ಹೇಳ್ಕೊಟ್ಟು ಬರೋದಲ್ಲಮ್ಮ, ತಾನಾಗೆ ಬರೋದು. ನೋಡು, ಇನ್ನು ನನ್ ಮೈಯೆಲ್ಲ ಹೇಗ್ ಜುಮ್ ಅಂತ ಇದೆ. ಅನ್ಸುತ್ತೆ. ಈಗ ದೊಡ್ಡ ಮನೆಯವ್ರು ಬಂದು ನಿನ್ನನ್ನು ಬೀದಿಲಿ ನಿಲ್ಲಿಸ್ತಾರೆ. ಅವ್ರ ತಂಗಿ ಮುಖ ನೋಡಿದ್ರೆ ಮೀಸೆ ತೆಗಿತಾರೆ, ಮಾತಾಡ್ಸಿದ್ರೆ ತಲೆ ಬೋಳಿಸ್ತಾರೆ. ಅಂತದ್ರಲ್ಲಿ ಅವ್ರನ್ನ ಹಿಡ್ಕೊಂಡು ಚಚ್ಚಿದ್ಯ ಅಂದ್ರೆ ಅವ್ರು ನಿನ್ನನ್ನು ಸುಮ್ನೆ ಬಿಡ್ತಾರ? ದೇವ್ರೇ, ಏನ್ ಮಾಡ್ತಾರೋ ಏನು. ನನ್ ವಿಷಯ ಅವ್ರಿಗೆ ಗೊತ್ತಿದೆ, ನಾನೇನು ಮಾಡೋದಿಲ್ಲ, ನೀನ್ ಸುಮ್ನಿರಮ್ಮ. ರಾಮಾಚಾರಿ, ದೊಡ್ಡ ಮನೆಯವ್ರು ನೀನು ಕರಿತಾ ಇದ್ದಾರೆ, ಬಾಪ. ಅಯ್ಯಯ್ಯೋ, ನಡಿಯ. ಅಣ್ಣ, ಅವನ್ ಬಂದ. ನಿಮ್ಮವನು ತೆಂಗಿನಕಾಯಿ ಹೊಡಿಯಕ್ ಬರ್ದೆ ನಮ್ಮ ಅಮ್ಮನ ತಲೆಗೆ ಹೊಡೆದ. ನಮ್ಮ ಅಮ್ಮನ ತಲೆಗೆ ಬಿದ್ದ ತೆಂಗಿನಕಾಯಿ ನಿಮ್ ತಂಗಿ ತಲೆಗೆ ಬಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಹೇಳಿ ಯಜಮಾನ್ರೆ, ನೀವು ಸುಮ್ಮನೆ ಇರ್ತಿದ್ರಾ? ನೀವೆಲ್ಲ ದೊಡ್ಡ ಮನಸ್ಸು, ನೀನೆಲ್ಲ ಸುಮ್ಮನೆ. ನನಗೆ ಹೊಡಿತೀರಾ? ನಿನ್ ಕರೆಸಿದ್ದು ಹೊಡಿಯೋದಕ್ಕಲ್ಲ, ಕೆಲಸ ಕೊಡೋದಕ್ಕೆ. ನಾನಿವನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದು ನನ್ನ ತಂಗಿಗೆ ಕಾವಲಾಗಿರ್ಲಿ ಅಂತ. ನೀನ್ ಯಾವಾಗ ಇವನ್ನೇ ಹೊಡೆದಿಯೋ ಇವನ್ ಜಾಗದಲ್ಲಿ ನೀನ್ ತಾನೇ ಇರಬೇಕು. ಅಣ್ಣ, ಇದೇ ಕಂಡ್ರೋ ವ್ಯಾಪಾರ ಅಂದ್ರೆ. ಕೂತ್ಕೊಳ್ಳಿ. ಕೈಲಾಗ್ದಿದ್ಮೇಲೆ ಮುಖ ಯಾಕೋ ತೋರಿಸ್ತೀಯಾ? ಹೋಗ್. ರಾಮಾಚಾರಿ, ಇನ್ಮೇಲೆ ನನ್ ತಂಗಿಗೆ ನೀನೇ ಬಾಡಿ ಗಾರ್ಡ್. ರಾಮಾಚಾರಿ, ನಿನ್ ಕೆಲ್ಸ ಏನ್ ಗೊತ್ತಾ? ನನ್ ತಂಗಿ ರೂಮ್ ಕ್ಲೀನ್ ಮಾಡೋದು, ಅವಳ ಅತ್ತಿಗೆಯರ ಜೊತೆಲಿ ಹೊರಗಡೆ ಹೋದಾಗ ಅವ್ರಿಗೆ ರಕ್ಷಣೆ ಕೊಡೋದು. ಯಾರಾದ್ರೂ ನನ್ ತಂಗಿನ ಕಣ್ಣೆತ್ತು ನೋಡಿದ್ರೆ
ಅವ್ರ ಕೈ ಕಾಲು ಕತ್ತರಿಸೋದು. ರಾಮಾಚಾರಿ ದೊಡ್ಡ ಮನೇಲಿ ಕೆಲಸ ಸಿಕ್ಬಿಡ್ತು. ನಮ್ಮ ಅಮ್ಮನ್ಗೆ ಹೇಳ್ಬಿಡ್ತೀನಿ. ಅಣ್ಣ ನೀನ್ ಮಾಡಿದ ತಪ್ಪು. ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ಯಾ? ಲೈ, ಅವನೊಬ್ಬ ಪೆದ್ದ ಕಂಡ್ರು, ಆದ್ರೆ ತುಂಬಾ ಒಳ್ಳೆಯವನು. ಹೋಗಿ ಕೆಲಸ ನೋಡಿ. ದೇವರ ಸನ್ನಿಧಿಯಲ್ಲಿ ನಿನ್ನ ಮಗ ಅವನಿಗೆ ಹೊಡೆದಿದ್ರಿಂದ ದೇವರಿಗೆ ಅದು ನ್ಯಾಯ ಅಂತ ಅನ್ಸಿದೆ ಅಮ್ಮ. ಅದಕ್ಕೆ ಅವನಿಗೆ ಅವ್ರ ಮನೇಲೆ ಕೆಲಸ ಕೊಡಿಸಿದ್ದಾನೆ. ಇನ್ ಮೇಲೆ ನಿನ್ನ ಮಗ ಉಂಡಾಡಿ ಗುಂಡಂತರ ಬೀದಿ ಸುತ್ತೋದು, ಹಾಡು ಹೇಳೋದು ತಪ್ಪಿ ದುಡಿಯೋ ಗಂಡ್ಸಾಗ್ತಾನೆ. ಭಯ ಬೇಡಮ್ಮ. ಇದೇನು ಸಂತೋಷದ ವಿಷಯನೇ ಶಾಸ್ತ್ರಿಗಳೇ. ಆದ್ರೆ ಆ ದೊಡ್ಡ ಮನೆಯವರು ಕರುಣೆ ಇಲ್ದವರು. ಯಾವ ದುರಾಲೋಚನೆ ಇಟ್ಕೊಂಡು ಇವನಿಗೆ ಈ ಕೆಲಸ ಕೊಟ್ಟಿದಾರೋ ಏನೋ. ಇವನು ಮೊದಲೇ ಬುದ್ಧಿ ಇಲ್ದವನು. ಏನಾದ್ರೂ ದುಡುಕಿ ಸಣ್ಣ ತಪ್ಪು ಮಾಡ್ಬಿಟ್ರೆ ಅದನ್ನೇ ದೊಡ್ಡದು ಮಾಡಿ ಇವನ್ನೇನಾದ್ರೂ ಮಾಡ್ಬಿಟ್ರೆ ಗತಿ ಏನು? ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಶಾಸ್ತ್ರಿಗಳೇ. ನೋಡಮ್ಮ, ನಾವು ಒಳ್ಳೇದನ್ನ ಬಯಸೋ ಜನ. ಸದಾ ಒಳ್ಳೇದನ್ನ ಯೋಚನೆ ಮಾಡೋಣ. ಕೆಟ್ಟದ್ದನ್ನ ಕೆಟ್ಟವರು ಬಿಟ್ಬಿಡು. ಅವ್ರನ್ನ ನೋಡ್ಕೊಳಕ್ಕೆ ದೇವರಿದ್ದಾನೆ. ಅಣ್ಣ ಅಣ್ಣ, ನಿಮ್ ಮನೇಲಿ ಕೆಲಸ ಸಿಕ್ತು ಅಂತ ಗಣಪತಿ ಪೂಜೆ ಮಾಡಿಸ್ಕೊಂಡ್ ಬಂದೆ. ಏಯ್, ಸುಮ್ನೆ ಹೋಗ. ಅಣ್ಣ ಹೋಗ. ಅಣ್ಣ ನಿಮ್ ನಂದಿನಿ ಅಮ್ಮವರು. ಎಷ್ಟು ಗುಂಡಿಗೆ ಇದ್ರೆ ನನ್ನ ತಂಗಿನ ಮುಟ್ತೀಯೋ? ಹೇಗೋ ಮುಟ್ಟೆ ಅವಳನ್ನ. ನೀನ್ ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಏನ್ ಹೇಳಿದ್ದೆ? ನಿಮ್ ತಂಗಿನ ಮುಡ್ದ ಕೈ ಕಾಲು ಕತ್ತರಿಸ್ಬೇಕು ಅಂತ. ಅದು ನಿನಗೂ ಅನ್ವಯಿಸುತ್ತೆ. ನಿಮ್ಮಪ್ಪ ಈ ದೊಡ್ಡ ಮನೆಗಾಗಿ ನಿಯತ್ನಿಂದ ದುಡ್ದ. ಅದಕ್ಕಾಗಿ ನೀನು ಬಿಡ್ತಾ ಇದ್ದೀನಿ. ಈ ಮನೇಲಿ ಕೆಲಸ ಮಾಡ್ಬೇಕಾದ್ರೆ ಕಿವಿ ತೆರೆದಿರ್ಬೇಕು, ಕಣ್ಣು ಮುಚ್ಚಿರ್ಬೇಕು. ಗೊತ್ತಾಯ್ತಾ? ಹೋಗು. ಏನ್ ಬೊಂಬಾಟ್ಕೋಣೆ? ಐ ಕಪ್ಪಾಸ್ಗೆ. ಅಯ್ಯ ನೀನ್ ಕೂತ್ಕೋ ಬಾ. ಯಾಕೆ ಯಾಕೆ ಕಣ್ ಮುಚ್ಕೊಂಡೆ? ಕಿವಿ ತಕ್ಕೊಂಡೇ ಇದೀನಲ್ಲ, ಹೇಳಿ ಕೇಳಿಸುತ್ತೆ. ಅಯ್ಯೋ ಕಣ್ ತೆಗಿ. ಈ ಮನೆಯಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಕಿವಿ ತಕ್ಕೊಂಡಿರ್ಬೇಕು, ಕಣ್ ಮುಚ್ಕೊಂಡಿರ್ಬೇಕು ಅಂತ ಯಜಮಾನ್ರು ಹೇಳಿದಾರೆ. ಹಾಗಂದ್ರೆ ಏನರ್ಥ ಗೊತ್ತಾ? ಇಲ್ಲ, ಒಳ್ಳೆದನ್ನ ಕೇಳ್ಬೇಕು, ಕೆಟ್ಟದನ್ನ ನೋಡ್ಬಾರ್ದು ಅಂತ. ಐ ಪರವಾಗಿಲ್ವೇ? ನೀವು ನಮ್ಮ ಅಮ್ಮಂತರ ಚೆನ್ನಾಗಿ ಹೇಳ್ತೀರಾ. ಇದನ್ನ ಹಿಡ್ಕೋ. ಅಯ್ಯಯ್ಯೋ, ಇದೆಲ್ಲ ನಾನ್ ಮಾಡೋ ಕೆಲಸ, ನೀವ್ಯಾಕೆ ಮಾಡ್ತಾ ಇದ್ದೀರಾ? ನೀನು ಸುಮ್ನೆ ಕೂತ್ಕೋ, ನಾನು ಎತ್ತಿರ್ತೀನಿ. ಅದನ್ನ ಸರಿಯಾಗಿಡು. ಏ ಏ ಏ ರಾಮಾಚಾರಿ, ಓಹೋ, ಏನಿದು ಇಷ್ಟೊಂದು ಕಲರ್ ಕಲರ್ ಡಬ್ಬಗಳು? ಅದು ಮುಖಕ್ಕೆ ಹಾಕೊಳ್ಳೋದು. ಪೌಡರ್, ಸ್ನೋ, ಲಿಪ್ಸ್ಟಿಕ್. ಓ, ಇದನ್ನೆಲ್ಲ ಬಳ್ಕೊಂಡೇನಾ ನೀವು ಇಷ್ಟು ಸುಂದರವಾಗಿರೋದು? ಜೋರಾಗಿ ನಗ್ಬಾರ್ದು ನೀವು. ಯಾಕೆ? ಮುತ್ತುದ್ರೋಗುತ್ತೆ. ನಾನು ಸ್ವಲ್ಪ ಇದನ್ನ ಬಳ್ಕೊಳ್ಳ. ಬಡ್ಕೋ ಬಡ್ಕೋ, ಚೆನ್ನಾಗಿ ಕಾಣಿಸ್ತೀಯ. ಐ ಆ ಪೆದ್ದ ರಾಮಾಚಾರಿ ಈ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂಡಂತೆ ಕಣೆ. ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ ಕಣೆ. ಓ ಬನ್ರಿ. ಏನಿದೆ ಇವತ್ತು ಇಷ್ಟು ಖುಷಿಯಾಗಿದ್ಯಾ? ನೀನ್ ಹೇಳಿದ್ ನಿಜ ಕಣೆ. ಈ ಮನೇಲಿ ನನಗೆಲ್ಲ ಇದ್ರು ಹೊರಗಿನ ಪ್ರಪಂಚ ನೋಡ್ದೆ ಪಂಜರದಲ್ಲಿದ್ದಾಗಿದೆ. ನನಗೂ ನಿಮ್ಮ ಹಾಗೆ ನದಿ ನೀರಿನಲ್ಲಿ
ಈಜಾಡ್ಬೇಕು, ಕಾಡು ಗುಡ್ಡ ಸುತ್ತಿ ಗಾಳಿಲ್ ತೇಲಾಡ್ಬೇಕು ಅನ್ಸತ್ತೆ. ಆದ್ರೆ ಹೇಗ್ ಹೋಗೋದು, ಯಾರ ಜೊತೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಕಣೆ. ಟಂಟಡಾಂಗ್. ಏನಿದು? ಅದು ಮೊದ್ಲು ಸ್ವಲ್ಪ ಹಾಕೊಂಡೆ ಚೆನ್ನಾಗಿ ಕಾಣಿಸ್ಲಿಲ್ಲ, ಅದಕ್ಕೆ ಇನ್ ಸ್ವಲ್ಪ ಹಾಕೊಂಡೆ ಚೆನ್ನಾಗಿ ಕಾಣಿಸ್ತು. ಆದ್ರೆ ಈ ಕಡೆ ಜಾಸ್ತಿ ಆಗೋಯ್ತು, ಈ ಕಡೆ ಕಡಿಮೆ ಆಗೋಯ್ತು. ಅದಕ್ಕೆ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಟ್ಟೆ. ಏನೇ ಆದ್ರೂ ಮೊದ್ಲಿಗಿಂತ ಈಗ ಚೆನ್ನಾಗಿದ್ದೀನಲ್ವಾ, ಅದಕ್ಕೆ ನಿಮಗ್ ತೋರ್ಸ್ಬಿಟ್ಟು ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ದೀನಾ? ಚೆನ್ನಾಗಿದೀಯಾ? ನನಗ್ ಗೊತ್ತಿತ್ತು ನೀವ್ ಹೀಗೆ ಹೇಳ್ತೀರಾ ಅಂತ, ಅದಕ್ಕೆ ನನಗ್ ದೃಷ್ಟಿ ಆಗತ್ತೆ ಅಂತ ನಾನು ಈ ದೃಷ್ಟಿ ಬೊಟ್ಟು ಇಟ್ಕೊಂಡ್ ಬಂದಿದ್ದೀನಿ. ಹೆಂಗೆ? ತುಂಬಾ ಒಳ್ಳೇದ್ ಮಾಡ್ದೆ ರಾಮಾಚಾರಿ. ನಮ್ಮ ಅಣ್ಣಂದ್ರು ಬರೋದ್ರೊಳಗೆ ನಮ್ಮ ಅಮ್ಮಂಗ್ ತೋರ್ಸ್ಬಿಟ್ಟು ಬರ್ಲಾ? ನೀನು ಕಾರ್ ಸುತ್ಬೇಕು, ನೀರಲ್ಲಿ ಆಡ್ಬೇಕು ಅಂದ್ಯಲ್ಲ, ಅದಕ್ಕೆ ಇವನೇ ಸರಿ ಕಣೆ. ಇವನ್ ಜೊತೆಲೆ ಹೋಗು. ಏನ್ ಹೇಳ್ತಿದ್ಯೆ? ಇವನ್ ಜೊತೆಲ್ಲ ಹೂ ಕಣೆ, ಅವ್ನ್ ಮಗುನೂ ಅಲ್ಲ, ದೊಡ್ಡವ್ರಿಗೆ ದೊಡ್ಡವನು ಅಲ್ಲ. ನೀನ್ ಅವನ್ ಜೊತೆ ಹೋದ್ರೆ ತಪ್ಪು ಇಲ್ಲ, ಅಪಾಯನೂ ಇಲ್ಲ. ಹೋಗೆ.